ಕಾಂತಾರ ಅಧ್ಯಾಯ 2ರಲ್ಲಿ ಪಂಜುರ್ಲಿ ದೈವದ ಕಥೆ ಹೇಳಿದ ರಿಷಬ್ ಶೆಟ್ಟಿ. ಕಾಂತಾರ ಅಧ್ಯಾಯ 1ರಲ್ಲಿ ಬೆರ್ಮೆ ದೈವದ ಕಥೆ ಹೇಳಲು ಹೊರಟಿದ್ದಾರೆ. ಹಾಗಾದರೆ ಬೆರ್ಮೆರ್ ದೈವ ಯಾರು, ಅವರ ಇತಿಹಾಸವೇನು ಎಂದು ತಿಳಿಸಲು ಹೊರಟಿದ್ದಾರೆ. ಇದು ತುಳುನಾಡಿನ ಪುರಾತನ ದೈವದ ಇತಿಹಾಸದ ಸಿನಿಮಾವಾಗಿದೆ. ಕಾಂತಾರ ಅಧ್ಯಾಯ 1ರಲ್ಲಿ ಸನಾತನ ಧರ್ಮದ ಇತಿಹಾಸದ ಬಗ್ಗೆ ಅತ್ಯದ್ಭುತವಾಗಿ ಪರದೆ ಮೇಲೆ ತೋರಿಸಲು ಹೊರಟಿದ್ದಾರೆ. ಈ ಸಿನಿಮಾದಲ್ಲಿ ಪೌರಾಣಿಕ ಕಾಲದಲ್ಲಿ ಬಳಸಿದ ಸಾಹಸ ವಿದ್ಯೆಗಳು, ಸಾಹಸ ದೃಶ್ಯಗಳನ್ನು ಚಿತ್ರಿಸಿದ್ದು ಆಗಿನ ಕಾಲಕ್ಕೆ ನಮ್ಮನ್ನು ಈ ಸಿನಿಮಾ ಕರೆದುಕೊಂಡು ಹೋಗುತ್ತದೆ. ಕಾಂತಾರ ಅಧ್ಯಾಯ 1 ಮುಂಬರುವ ಭಾರತೀಯ ಕನ್ನಡ ಭಾಷೆಯ ಪೌರಾಣಿಕ ಸಾಹಸ ಸಿನಿಮಾವಾಗಿದ್ದು, ರಿಷಬ್ ಶೆಟ್ಟಿ ಬರೆದು ನಿರ್ದೇಶಿಸಿದ್ದಾರೆ ಮತ್ತು ಹೊಂಬಾಳೆ ಫಿಲಮ್ಸ್ ಅಡಿಯಲ್ಲಿ ವಿಜಯ್ ಕಿರಗಂದೂರು ನಿರ್ಮಿಸಿದ್ದಾರೆ. 2022ರ ಚಲನಚಿತ್ರ ಕಾಂತಾರಕ್ಕೆ ಪೂರ್ವಭಾವಿಯಾಗಿ ಕಥೆಯು ಮೊದಲ ಚಿತ್ರದಲ್ಲಿ ಪರಿಚಯಿಸಲಾದ ದೈವಿಕ ಸಂಪ್ರದಾಯ ಮತ್ತು ಪೂರ್ವಜರ ಸಂಘರ್ಷದ ಮೂಲವನ್ನು ಆಳವಾಗಿ ಪರಿಶೀಲಿಸುತ್ತದೆ. ಕಾಂತಾರ ಅಧ್ಯಾಯ 2ರಲ್ಲಿ ಪಂಜುರ್ಲಿ ದೈವದ ಕಥೆ ಹೇಳಿದ ರಿಷಬ್ ಶೆಟ್ಟಿ. ಕಾಂತಾರ ಅಧ್ಯಾಯ 1ರಲ್ಲಿ ಬೆರ್ಮೆ ದೈವದ ಕಥೆ ಹೇಳಲು ಹೊರಟಿದ್ದಾರೆ. ಹಾಗಾದರೆ ಬೆರ್ಮೆರ್ ದೈವ ಯಾರು, ಅವರ ಇತಿಹಾಸವೇನು ಎಂದು ತಿಳಿಸಲು ಹೊರಟಿದ್ದಾರೆ. ಇದು ತುಳುನಾಡಿನ ಪುರಾತನ ದೈವದ ಇತಿಹಾಸದ ಸಿನಿಮಾವಾಗಿದೆ. ಕಾಂತಾರ ಅಧ್ಯಾಯ 1ರಲ್ಲಿ ಸನಾತನ ಧರ್ಮದ ಇತಿಹಾಸದ ಬಗ್ಗೆ ಅತ್ಯದ್ಭುತವಾಗಿ ಪರದೆ ಮೇಲೆ ತೋರಿಸಲು ಹೊರಟಿದ್ದಾರೆ. ಈ ಸಿನಿಮಾದಲ್ಲಿ ಪೌರಾಣಿಕ ಕಾಲದಲ್ಲಿ ಬಳಸಿದ ಸಾಹಸ ವಿದ್ಯೆಗಳು, ಸಾಹಸ ದೃಶ್ಯಗಳನ್ನು ಚಿತ್ರಿಸಿದ್ದು ಆಗಿನ ಕಾಲಕ್ಕೆ ನಮ್ಮನ್ನು ಈ ಸಿನಿಮಾ ಕರೆದುಕೊಂಡು ಹೋಗುತ್ತದೆ. ಕಾಂತಾರ ಅಧ್ಯಾಯ 1 ಮುಂಬರುವ ಭಾರತೀಯ ಕನ್ನಡ ಭಾಷೆಯ ಪೌರಾಣಿಕ ಸಾಹಸ ಸಿನಿಮಾವಾಗಿದ್ದು, ರಿಷಬ್ ಶೆಟ್ಟಿ ಬರೆದು ನಿರ್ದೇಶಿಸಿದ್ದಾರೆ ಮತ್ತು ಹೊಂಬಾಳೆ ಫಿಲಮ್ಸ್ ಅಡಿಯಲ್ಲಿ ವಿಜಯ್ ಕಿರಗಂದೂರು ನಿರ್ಮಿಸಿದ್ದಾರೆ. 2022ರ ಚಲನಚಿತ್ರ ಕಾಂತಾರಕ್ಕೆ ಪೂರ್ವಭಾವಿಯಾಗಿ ಕಥೆಯು ಮೊದಲ ಚಿತ್ರದಲ್ಲಿ ಪರಿಚಯಿಸಲಾದ ದೈವಿಕ ಸಂಪ್ರದಾಯ ಮತ್ತು ಪೂರ್ವಜರ ಸಂಘರ್ಷದ ಮೂಲವನ್ನು ಆಳವಾಗಿ ಪರಿಶೀಲಿಸುತ್ತದೆ. ಕಾಂತಾರ ಅಧ್ಯಾಯ 2ರಲ್ಲಿ ಪಂಜುರ್ಲಿ ದೈವದ ಕಥೆ ಹೇಳಿದ ರಿಷಬ್ ಶೆಟ್ಟಿ. ಕಾಂತಾರ ಅಧ್ಯಾಯ 1ರಲ್ಲಿ ಬೆರ್ಮೆ ದೈವದ ಕಥೆ ಹೇಳಲು ಹೊರಟಿದ್ದಾರೆ. ಹಾಗಾದರೆ ಬೆರ್ಮೆರ್ ದೈವ ಯಾರು, ಅವರ ಇತಿಹಾಸವೇನು ಎಂದು ತಿಳಿಸಲು ಹೊರಟಿದ್ದಾರೆ. ಇದು ತುಳುನಾಡಿನ ಪುರಾತನ ದೈವದ ಇತಿಹಾಸದ ಸಿನಿಮಾವಾಗಿದೆ. ಕಾಂತಾರ ಅಧ್ಯಾಯ 1ರಲ್ಲಿ ಸನಾತನ ಧರ್ಮದ ಇತಿಹಾಸದ ಬಗ್ಗೆ ಅತ್ಯದ್ಭುತವಾಗಿ ಪರದೆ ಮೇಲೆ ತೋರಿಸಲು ಹೊರಟಿದ್ದಾರೆ. ಈ ಸಿನಿಮಾದಲ್ಲಿ ಪೌರಾಣಿಕ ಕಾಲದಲ್ಲಿ ಬಳಸಿದ ಸಾಹಸ ವಿದ್ಯೆಗಳು, ಸಾಹಸ ದೃಶ್ಯಗಳನ್ನು ಚಿತ್ರಿಸಿದ್ದು ಆಗಿನ ಕಾಲಕ್ಕೆ ನಮ್ಮನ್ನು ಈ ಸಿನಿಮಾ ಕರೆದುಕೊಂಡು ಹೋಗುತ್ತದೆ. ಕಾಂತಾರ ಅಧ್ಯಾಯ 1 ಮುಂಬರುವ ಭಾರತೀಯ ಕನ್ನಡ ಭಾಷೆಯ ಪೌರಾಣಿಕ ಸಾಹಸ ಸಿನಿಮಾವಾಗಿದ್ದು, ರಿಷಬ್ ಶೆಟ್ಟಿ ಬರೆದು ನಿರ್ದೇಶಿಸಿದ್ದಾರೆ ಮತ್ತು ಹೊಂಬಾಳೆ ಫಿಲಮ್ಸ್ ಅಡಿಯಲ್ಲಿ ವಿಜಯ್ ಕಿರಗಂದೂರು ನಿರ್ಮಿಸಿದ್ದಾರೆ. 2022ರ ಚಲನಚಿತ್ರ ಕಾಂತಾರಕ್ಕೆ ಪೂರ್ವಭಾವಿಯಾಗಿ ಕಥೆಯು ಮೊದಲ ಚಿತ್ರದಲ್ಲಿ ಪರಿಚಯಿಸಲಾದ ದೈವಿಕ ಸಂಪ್ರದಾಯ ಮತ್ತು ಪೂರ್ವಜರ ಸಂಘರ್ಷದ ಮೂಲವನ್ನು ಆಳವಾಗಿ ಪರಿಶೀಲಿಸುತ್ತದೆ. ಕಾಂತಾರ ಅಧ್ಯಾಯ 2ರಲ್ಲಿ ಪಂಜುರ್ಲಿ ದೈವದ ಕಥೆ ಹೇಳಿದ ರಿಷಬ್ ಶೆಟ್ಟಿ. ಕಾಂತಾರ ಅಧ್ಯಾಯ 1ರಲ್ಲಿ ಬೆರ್ಮೆ ದೈವದ ಕಥೆ ಹೇಳಲು ಹೊರಟಿದ್ದಾರೆ. ಹಾಗಾದರೆ ಬೆರ್ಮೆರ್ ದೈವ ಯಾರು, ಅವರ ಇತಿಹಾಸವೇನು ಎಂದು ತಿಳಿಸಲು ಹೊರಟಿದ್ದಾರೆ. ಇದು ತುಳುನಾಡಿನ ಪುರಾತನ ದೈವದ ಇತಿಹಾಸದ ಸಿನಿಮಾವಾಗಿದೆ. ಕಾಂತಾರ ಅಧ್ಯಾಯ 1ರಲ್ಲಿ ಸನಾತನ ಧರ್ಮದ ಇತಿಹಾಸದ ಬಗ್ಗೆ ಅತ್ಯದ್ಭುತವಾಗಿ ಪರದೆ ಮೇಲೆ ತೋರಿಸಲು ಹೊರಟಿದ್ದಾರೆ. ಈ ಸಿನಿಮಾದಲ್ಲಿ ಪೌರಾಣಿಕ ಕಾಲದಲ್ಲಿ ಬಳಸಿದ ಸಾಹಸ ವಿದ್ಯೆಗಳು, ಸಾಹಸ ದೃಶ್ಯಗಳನ್ನು ಚಿತ್ರಿಸಿದ್ದು ಆಗಿನ ಕಾಲಕ್ಕೆ ನಮ್ಮನ್ನು ಈ ಸಿನಿಮಾ ಕರೆದುಕೊಂಡು ಹೋಗುತ್ತದೆ. ಕಾಂತಾರ ಅಧ್ಯಾಯ 1 ಮುಂಬರುವ ಭಾರತೀಯ ಕನ್ನಡ ಭಾಷೆಯ ಪೌರಾಣಿಕ ಸಾಹಸ ಸಿನಿಮಾವಾಗಿದ್ದು, ರಿಷಬ್ ಶೆಟ್ಟಿ ಬರೆದು ನಿರ್ದೇಶಿಸಿದ್ದಾರೆ ಮತ್ತು ಹೊಂಬಾಳೆ ಫಿಲಮ್ಸ್ ಅಡಿಯಲ್ಲಿ ವಿಜಯ್ ಕಿರಗಂದೂರು ನಿರ್ಮಿಸಿದ್ದಾರೆ. 2022ರ ಚಲನಚಿತ್ರ ಕಾಂತಾರಕ್ಕೆ ಪೂರ್ವಭಾವಿಯಾಗಿ ಕಥೆಯು ಮೊದಲ ಚಿತ್ರದಲ್ಲಿ ಪರಿಚಯಿಸಲಾದ ದೈವಿಕ ಸಂಪ್ರದಾಯ ಮತ್ತು ಪೂರ್ವಜರ ಸಂಘರ್ಷದ ಮೂಲವನ್ನು ಆಳವಾಗಿ ಪರಿಶೀಲಿಸುತ್ತದೆ. ಕಾಂತಾರ ಅಧ್ಯಾಯ 2ರಲ್ಲಿ ಪಂಜುರ್ಲಿ ದೈವದ ಕಥೆ ಹೇಳಿದ ರಿಷಬ್ ಶೆಟ್ಟಿ. ಕಾಂತಾರ ಅಧ್ಯಾಯ 1ರಲ್ಲಿ ಬೆರ್ಮೆ ದೈವದ ಕಥೆ ಹೇಳಲು ಹೊರಟಿದ್ದಾರೆ. ಹಾಗಾದರೆ ಬೆರ್ಮೆರ್ ದೈವ ಯಾರು, ಅವರ ಇತಿಹಾಸವೇನು ಎಂದು ತಿಳಿಸಲು ಹೊರಟಿದ್ದಾರೆ. ಇದು ತುಳುನಾಡಿನ ಪುರಾತನ ದೈವದ ಇತಿಹಾಸದ ಸಿನಿಮಾವಾಗಿದೆ. ಕಾಂತಾರ ಅಧ್ಯಾಯ 1ರಲ್ಲಿ ಸನಾತನ ಧರ್ಮದ ಇತಿಹಾಸದ ಬಗ್ಗೆ ಅತ್ಯದ್ಭುತವಾಗಿ ಪರದೆ ಮೇಲೆ ತೋರಿಸಲು ಹೊರಟಿದ್ದಾರೆ. ಈ ಸಿನಿಮಾದಲ್ಲಿ ಪೌರಾಣಿಕ ಕಾಲದಲ್ಲಿ ಬಳಸಿದ ಸಾಹಸ ವಿದ್ಯೆಗಳು, ಸಾಹಸ ದೃಶ್ಯಗಳನ್ನು ಚಿತ್ರಿಸಿದ್ದು ಆಗಿನ ಕಾಲಕ್ಕೆ ನಮ್ಮನ್ನು ಈ ಸಿನಿಮಾ ಕರೆದುಕೊಂಡು ಹೋಗುತ್ತದೆ. ಕಾಂತಾರ ಅಧ್ಯಾಯ 1 ಮುಂಬರುವ ಭಾರತೀಯ ಕನ್ನಡ ಭಾಷೆಯ ಪೌರಾಣಿಕ ಸಾಹಸ ಸಿನಿಮಾವಾಗಿದ್ದು, ರಿಷಬ್ ಶೆಟ್ಟಿ ಬರೆದು ನಿರ್ದೇಶಿಸಿದ್ದಾರೆ ಮತ್ತು ಹೊಂಬಾಳೆ ಫಿಲಮ್ಸ್ ಅಡಿಯಲ್ಲಿ ವಿಜಯ್ ಕಿರಗಂದೂರು ನಿರ್ಮಿಸಿದ್ದಾರೆ. 2022ರ ಚಲನಚಿತ್ರ ಕಾಂತಾರಕ್ಕೆ ಪೂರ್ವಭಾವಿಯಾಗಿ ಕಥೆಯು ಮೊದಲ ಚಿತ್ರದಲ್ಲಿ ಪರಿಚಯಿಸಲಾದ ದೈವಿಕ ಸಂಪ್ರದಾಯ ಮತ್ತು ಪೂರ್ವಜರ ಸಂಘರ್ಷದ ಮೂಲವನ್ನು ಆಳವಾಗಿ ಪರಿಶೀಲಿಸುತ್ತದೆ. ಕಾಂತಾರ ಅಧ್ಯಾಯ 2ರಲ್ಲಿ ಪಂಜುರ್ಲಿ ದೈವದ ಕಥೆ ಹೇಳಿದ ರಿಷಬ್ ಶೆಟ್ಟಿ. ಕಾಂತಾರ ಅಧ್ಯಾಯ 1ರಲ್ಲಿ ಬೆರ್ಮೆ ದೈವದ ಕಥೆ ಹೇಳಲು ಹೊರಟಿದ್ದಾರೆ. ಹಾಗಾದರೆ ಬೆರ್ಮೆರ್ ದೈವ ಯಾರು, ಅವರ ಇತಿಹಾಸವೇನು ಎಂದು ತಿಳಿಸಲು ಹೊರಟಿದ್ದಾರೆ. ಇದು ತುಳುನಾಡಿನ ಪುರಾತನ ದೈವದ ಇತಿಹಾಸದ ಸಿನಿಮಾವಾಗಿದೆ.
ಕಾಂತಾರ ಅಧ್ಯಾಯ 1ರಲ್ಲಿ ಸನಾತನ ಧರ್ಮದ ಇತಿಹಾಸದ ಬಗ್ಗೆ ಅತ್ಯದ್ಭುತವಾಗಿ ಪರದೆ ಮೇಲೆ ತೋರಿಸಲು ಹೊರಟಿದ್ದಾರೆ. ಈ ಸಿನಿಮಾದಲ್ಲಿ ಪೌರಾಣಿಕ ಕಾಲದಲ್ಲಿ ಬಳಸಿದ ಸಾಹಸ ವಿದ್ಯೆಗಳು ಸಾಹಸ ದೃಶ್ಯಗಳನ್ನು ಚಿತ್ರಿಸಿದ್ದು ಆಗಿನ ಕಾಲಕ್ಕೆ ನಮ್ಮನ್ನು ಈ ಸಿನಿಮಾ ಕರೆದುಕೊಂಡು ಹೋಗುತ್ತದೆ. ಕಾಂತಾರ ಅಧ್ಯಾಯ 1 ಮುಂಬರುವ ಭಾರತೀಯ ಕನ್ನಡ ಭಾಷೆಯ ಪೌರಾಣಿಕ ಸಾಹಸ ಸಿನಿಮಾವಾಗಿದ್ದು, ರಿಷಬ್ ಶೆಟ್ಟಿ ಬರೆದು ನಿರ್ದೇಶಿಸಿದ್ದಾರೆ ಮತ್ತು ಹೊಂಬಾಳೆ ಫಿಲಮ್ಸ್ ಅಡಿಯಲ್ಲಿ ವಿಜಯ್ ಕಿರಗಂದೂರು ನಿರ್ಮಿಸಿದ್ದಾರೆ. 2022ರ ಚಲನಚಿತ್ರ ಕಾಂತಾರಕ್ಕೆ ಪೂರ್ವಭಾವಿಯಾಗಿ, ಕಥೆಯು ಮೊದಲ